ಇಲ್ಲಿ ನೋಡ್ರಿ ಗೈಸ್, ಇಲ್ಲಿ ಇಷ್ಟು ದೊಡ್ಡ ಕೀಬೋರ್ಡ್ ಯಾವನಾರ ಆರ್ಡರ್ ಮಾಡ್ತಾನ ಗೈಸ್ ಇಲ್ಲಿ? ಅಲ್ಲ ಅದೇ ಅಪ್ಪ ಅದ್ರಲ್ಲೇ ಸಾನ ಇದು ಅದ್ರಿಂದ ರಿಸೀವರ್ ಇದಕ್ಕೆ ಇಲ್ಲ ಕನೆಕ್ಟ್ ಮಾಡಿ ತೋರಿಸ್ತೀನಿ ಕೊಡ. ಹಂಗು ಒಂದ್ ಕಡೆ ನಿಜ ಹಾಕಿದ್ರ ಅನ್ನೋ ಒಂದ್ ಇದು ಗೈಸ್ ನಮ್ಗೆ ಅಲ್ಲಿ ಲೈವ್ ಅಲ್ಲಿ ಕೂತಿದೀವಿ. ಸೊ ಇದನ್ನ ಸ್ಪಾನ್ಸ್ ಮಾಡಿರೋ ಚಂದು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಅವ್ರು ಹೇಳಿದ್ರು ಬ್ರೋ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾನಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರ? ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ. ಸೊ ಇವತ್ತು ನಾವು ನಮ್ಮ ಕೀಬೋರ್ಡ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದೀವಿ. ಸೊ ಬನ್ನಿ, ನಮ್ಮ ಮೋಹಿತವ್ರು ಪಾಪ 7 ಗಂಟೆವರೆಗೆ ಮಲ್ಕೊಂಡಿದ್ರು, ಕರೆಂಟ್ ಇರಲಿಲ್ಲ ಅಂತ. ಇವಾಗ ತಾನೆ ಮುಖ ತಕೊಂಡ್ ಬಂದಿದ್ದಾನೆ, ಆದ್ರೆ ಎಷ್ಟು ಕಪ್ಪು ಕಾಣಿಸ್ತಿದ್ಯಾ ನೋಡು. ಇಲ್ಲ ಮನೆ ಗೈಸ್, ಫೇಶಿಯಲ್ ರಿಸಲ್ಟ್ ಇವತ್ತು ತೋರಿಸ್ತೀನಿ ನೋಡಿ. ನೋಡಿ ಗೈಸ್, ಪಕ್ಕ ಸ್ವಲ್ಪ ಬೆಳ್ಳಗಾಗ್ಬಿಟ್ಟವನೆ. 2 ದಿನಕ್ಕೆ ಬೆಳ್ಳಗಾಗಿದ್ದೀನಾ? 2 ದಿನಕ್ಕೆ ಬೆಳ್ಳಗಾಗಿದ್ಯಾ ಗೈಸ್? ಗೈಸ್ ಏನ್ ಗೊತ್ತಾ, ಸಿರಮ್ನ ಹಚ್ಕೊಂತ ಇಟ್ಬಿಟ್ಟು ಹೋಗಿದೆ, ಸಿರಮ್ ಹಚ್ಕೊಂಡಿಲ್ಲ. ಸೊ ನಂಗೆ ನಿದ್ದೆ ಬಂದಿತ್ತು, ಫುಲ್ ನಿದ್ದೆ ಮಾಡ್ತಿದ್ದೆ. ನೀನು ಮಲ್ಕೊಂಡಿದ್ದೆ? ಇನ್ನೇನ್ ಮತ್ತೆ ನಿದ್ದೆ ಬರ್ತಾಯ್ತು, ಸುಸ್ತಾಯ್ತೈತೆ. ಗೈಸ್ ಇವತ್ತು ನಮ್ಮ ಕೀಬೋರ್ಡ್ ಬಂದಿದೆ. ಸೊ ಅದು ಯಾವ ಕೀಬೋರ್ಡ್ ಮಾಡೋಳು ಗೊತ್ತಿಲ್ಲ ನನಗೆ. ಬಂದಿದ್ದೀನಿ ಸಂಜೆ ಬೆಳಗ್ಗೆ ಫುಲ್ ಕೆಲ್ಸಕ್ಕೆ ಹೋಗಿ ಕೆಲಸದಿಂದ ಬಂದು ಹಂಗೆ ಹೊಂದ್ಕೊಬಿಟ್ಟಿದೆ. ಇವಾಗ ನೋಡೋದ ಎಲ್ಲ ಹಾಕೊಂಡು ನೋಡಿ, ಅದು ಹಳೆ ಕೀಬೋರ್ಡು, ಅಲ್ಲಿದೆ ಹೊಸ ಕೀಬೋರ್ಡು. ನಾನು ನೋಡಕ್ ಹೋಗಿಲ್ಲ ಯಾವ ತರ ಐತೆ ಕೀಬೋರ್ಡ್. ಮಾಡಿಲ್ಲ ಗೈಸ್ ನೀನು. ಅದಷ್ಟು ದೊಡ್ಡದು ಮಾಡೋಳೆ, ಏನ್ ಮಾಡೋಳು ಗೊತ್ತಿಲ್ಲ. ಅದು ನಿನ್ನ ನೋಡಕ್ ಗೈಸ್ ಏನಂದ್ರೆ ಟೇಬಲ್ ಪೂರ್ತಿ ಇಟ್ಕೊಳ್ಳೋಣ ಅಂತ ಅಷ್ಟು ದೊಡ್ಡ ಕೀಬೋರ್ಡ್ ಮಾಡಿದ್ದೀನಿ. ಇದಕ್ಕೆ ಇಡ್ಕ. ಮತ್ ಇನ್ನೇನು ಅಷ್ಟು ಟೇಬಲ್ ಇದೆಯಲ್ಲ, ಅಷ್ಟೊಂದು ಟೇಬಲ್ ಇಟ್ಕೋಬೇಕಲ್ಲ. ಅಷ್ಟು ದೊಡ್ಡ ಬಾಕ್ಸ್ ಬಂದೈತಲ್ಲ, ಏನಿದು? ಏನೇನು ಕೊಟ್ಟಿದ್ರು? ಗೈಸ್ ಇಲ್ಲಿ ನೋಡ್ರಿ ಗೈಸ್, ಇಲ್ಲಿ ಇಷ್ಟು ದೊಡ್ಡ ಕೀಬೋರ್ಡ್ ಯಾವನಾರ ಆರ್ಡರ್ ಮಾಡ್ತಾನ ಗೈಸ್ ಇಲ್ಲಿ? ಅಲ್ಲ ಅದ್ ಎಲ್ಲಿ ಇಟ್ಕೊಳ್ಳಿ ಹೇಳ್ರಿ, ಇಷ್ಟು ದೊಡ್ಡ ಕೀಬೋರ್ಡ್ ನ ಎಲ್ಲಿ ಇಟ್ಕೊಳ್ಳಿ ಗೈಸ್? ಯಪ್ಪ ದೇವ್ರೆ, ಏನ್ ಹಿಂಗ್ ಇಟ್ಕೊಂಡು ಹಿಂಗಾಡ್ಲ ಸಾನ? ಬೆಸ್ಟ್ ಐಡಿಯಾ ಗೈಸ್. ಅದು ಕೀ ಹೆಂಗಿದೆ ಅಂದ್ರೆ ಒಂದೊಂದು ಇದ್ರದ್ದು ಇದು ಇಷ್ಟು ದಪ್ಪ ಇದೆ. ಹಿಂಗೆ ನೀನೊಂದು 2-3 ಕೈ ಹಾಕೋಬಹುದು ಗೈಸ್. ನೋಡಿದೆ, ನಾನು ಬಂದಾಗ ನೋಡಿದ್ದೆ ಗೈಸ್. ಇದು ಬಂದಾಗ ಈ ಬಾಕ್ಸ್ ಒಳಗೆ ಏನಿತ್ತು ಅಂತ ನೋಡಿದ್ದೆ, ಬಟ್ ಅನ್ಬಾಕ್ಸ್ ಮಾಡೋದಿಲ್ಲ. ಹಿಂಗೆ ನೋಡ್ರಿ ಗೈಸ್, ವಿ ಹ್ಯಾವ್ ದ ಇವೋಫಾಕ್ಸ್ ರಾನಿನ್ ಫ್ರಮ್ ಫ್ಲಿಪ್ಕಾರ್ಟ್ ಗೈಸ್. ಸೊ ಇದು ಬಂದು ನಮಗೆ ಸ್ಪಾನ್ಸ್ ಮಾಡಿರೋದು ಗೈಸ್, ಇದು ಸ್ಪಾನ್ಸ್ ಮಾಡಿರೋದು. ಅಂಡ್ ನಾನು ಇನ್ನೊಂದು ಹೇಳ್ಬೇಕು, ನಾನು ಕೂಡ ಬಾಕ್ಸ್ ಬಂದಾಗ ಅನ್ಕೊಂಡೆ ಇದೇನು ಅಷ್ಟು ಚಿಕ್ಕ ಹೊಡ್ರೆ ಇಷ್ಟು ದೊಡ್ಡ ಬಾಕ್ಸ್ ಕೊಟ್ಬಿಟ್ಟವ್ರಲ್ಲ ಅಂತ. ಸೊ ಆಮೇಲೆ ಅವರಲ್ಲಿ ಓಪನ್ ಮಾಡಿ ಅನ್ಬಾಕ್ಸ್ ಮಾಡಿ ತೋರಿಸಿದ್ರು. ಬಿಕಾಸ್ ಯಾಕೆಂದ್ರೆ ಇವಾಗ ಸ್ಕ್ಯಾಮ್ಗಳಾಗುತ್ತಲ್ಲ, ಏನೋ ಒಂದು ಐಟಮ್ ಒಳಗಿರುತ್ತೆ, ಬಾಕ್ಸ್ ಮಾತ್ರ ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ಅಲ್ಲೇ ಓಪನ್ ಮಾಡಿ ಅನ್ಬಾಕ್ಸಿಂಗ್ ಇತ್ತು. ಚೆನ್ನಾಗಿದೆ. ಹೇಳಪ್ಪ, ಯಾರು ಸ್ಪಾನ್ಸ್ ಮಾಡಿರೋದೇನು ಅಂತ. ಗೈಸ್ ಇದು ಬಂದು ವಿಡಿಯೋದಲ್ಲಿ ಹೇಳಿದ್ದು, ಓದ್ ವಿಡಿಯೋದಲ್ಲಿ. ಸೊ ಯಾವ್ದೋ ಸ್ಯಾಂಡ್ವಿಚ್ ಅಲ್ಲಿ ಏನೋ ಹೇಳಿದ್ದು, ಸ್ಯಾಂಡ್ವಿಚ್ ಬ್ಲಾಗ್ ಅಲ್ಲಿ ಹೇಳಿದ್ದು. ಸೊ ನಮಗೆ ಕೀಬೋರ್ಡ್ ಬೇಕು, ಏನೋ ಸ್ಪಾನ್ಸ್ ಇದ್ರೆ ಯಾರು ಮಾಡೋದಾದ್ರೆ ಮಾಡಿ, ಸುಮ್ನೆ ಹೇಳಿದ್ದಷ್ಟೇ. ಬಟ್ ನನಗೆ ನಮ್ಮ ಬ್ರದರ್ ಚಂದು ಅಂತ ಹೇಳ್ಬಿಟ್ಟು ಸೊ ಇದನ್ನ ಸ್ಪಾನ್ಸ್ ಮಾಡಿದ್ರು. ಸೊ ಇದ್ರ ಪ್ರೈಸ್ ಎಲ್ಲ ಹೇಳ್ತೀನಂತೆ. ಸೊ ಫಸ್ಟ್ ನೋಡ್ಕೊಳ್ರಿ, ಇದು ಇಯೋಫಾಕ್ಸ್ ರಾನಿನಿಂದು. ಸೊ ವೈರ್ಲೆಸ್ ಕೀಬೋರ್ಡು. ಸೊ ಇದು ಮೇನ್ ಆಗಿರೋದು ವೈರ್ಲೆಸ್ಗೆ, ಇಲ್ಲೇ ಬಂದಿದೆ ನೋಡಿ. ಸೊ ಇದು ವೈರ್ಲೆಸ್ ಕೀಬೋರ್ಡು. ಸೊ ನೀವು ಆಸ್ ಯೂಶುವಲ್ ನೋಡಿರ್ತೀರಾ. ಸೊ ವೈರ್ಲೆಸ್ಗೆ ಟ್ರೈ ಮೋಡ್ ಇರುತ್ತೆ. ಟ್ರೈ ಮೋಡ್ ಅಂದ್ರೆ ಬ್ಲೂಟೂತ್ ಕನೆಕ್ಟಿವಿಟಿ, ಒಂದು ಡೈರೆಕ್ಟ್ ಇದು ಕನೆಕ್ಟಿವಿಟಿ. ಸೊ ಆಮೇಲೆ ಮಾಮೂಲಿ ಈ ತರ ವೈರ್ ಬರ್ತದಲ್ಲ, ಆ ತರ ಕನೆಕ್ಟಿವಿಟಿ. ಅರ್ಥ ಆಯ್ತು ಅನ್ಸುತ್ತೆ. ಬ್ಲೂಟೂತ್ಗೆ ಒಂದು ಗೊತ್ತಾಯ್ತು. ನೀನು ಪ್ಲೀಸ್ ಇಷ್ಟೊಂದು ಹೇಳಿಬಿಡ ಸಾಕು. USB ಬರುತ್ತೆ, USB ಇಂದ ಕನೆಕ್ಟ್ ಮಾಡ್ಕೊಳ್ಳೋದು. ಓಕೆನಾ? ಮೂರು ಕನೆಕ್ಟಿವಿಟಿ ಮಾಡ್ಬೋದು ಇದರಲ್ಲಿ. ಸೊ ಇದರಲ್ಲಿ ಸೊ ನಿಮ್ಗೆ ಮೈಕ್ ತರಬೇಕಿತ್ತು ನೀನ್ ಕರೆಕ್ಟ್ ಆಗಿ, ಅದ್ರ ಸೌಂಡ್ ಕೇಳ್ಸಕ್ಕೆ. ಅಲ್ಲ ಅದ್ರ ಸೌಂಡ್ ಪರವಾಗಿಲ್ಲ, ಕೇಳ್ಸೋಣ. ಇವಾಗ ಅದನ್ನ ಓಪನ್ ಮಾಡ್ತಾನೆ ಗೈಸ್. ಇದನ್ನ ಫಸ್ಟ್ ಓಪನ್ ಮಾಡಿ ತೋರ್ಸೋರ್ಗೆ ನೀನು ಹೆಂಗಿದೆ ಅಂತ. ಇದ್ರ ಮೇಲೆ ಕುತ್ಕೊಂಬ, ನಾನು ಓಪನ್ ಮಾಡ್ತೀನಿ. ಬಾ, ನಾನು ಓಪನ್ ಮಾಡ್ತೀನಿ. ಎಲ್ಲ ನೀನೇ ಮಾಡ್ಬೇಕಲ್ವಾ, ನಾನು ಏನು ಮಾಡೋದಿಲ್ಲ. ನಾನು ನೀವು ಕುತ್ಕೋತೀನಿ ನೀಟಾಗಿ, ನಿನ್ ತರ ಕುತ್ಕೊಳ್ಳೋಣ. ಅದಕ್ಕೆ ಚಾರ್ಜಸ್ ಏನೇನೋ ಕೊಟ್ಟಿದ್ದಾರೆ, ಲಾಸ್ಟಿಂಗ್ ನೋಡೋಣ ಗೈಸ್. ಹಿಯರ್ ಇಟ್ ಈಸ್ ಗೈಸ್. ಸೊ ಗೈಸ್ ದಿಸ್ ಇಸ್ ಅವರ್ ನ್ಯೂ ವೈಟ್ ಕಲರ್ ಸಕ್ಕತ್ ಇಷ್ಟ ಆಗಿತ್ತು ನೋಡಿ. ತೋರ್ಸು, ವೆಯ್ಟ್ ಐತಾ? ವೆಯ್ಟ್ ಇದೆ, ಪರವಾಗಿಲ್ಲ. ಗೈಸ್ ಸೊ ಇದ್ರ ಬೆಲೆಗೆ ಇಷ್ಟು ವೆಯ್ಟ್ ಇರಲೇಬೇಕು. ಸೊ ನೋಡಿ ಗೈಸ್, ಇಲ್ಲಿ ಸಕ್ಕದಾಗೆ ಕಾಣಿಸುತ್ತೆ ಬ್ರದರ್ಸ್. ಸೊ ವೈಟ್ ಪೀಸಿಗೆ ವೈಟ್ ಕಲರ್ ಇದೆ, ಹೆಂಗ್ ಕಾಣಿಸುತ್ತೆ. ಮಾನಿಟರ್ ಚೆನ್ನಾಗಿ ಕೈಯಿಂದ ಲುಕ್ ಕಾಣಿಸ್ತಿತ್ತು. ಇದ್ರಲ್ಲಿ ಅನ್ಸ್ತು ದೇವ್ರ ಮುಂದೆ
ಮತ್ತೆ ಶಕ್ತಿ ಕೊಟ್ರೆ ಮಾನಿಟರ್ನು ಕೂಡ ವೈಟ್ ತಗೊಳ್ಳೋಣ. ಎಲ್ಲಿ ಗೈಸ್ ನಾನು ಇವಾಗ ಏನ್ ಗೊತ್ತಾ, ನಾನು ಓಪನ್ ಮಾಡಿ ನೋಡಿದೆ. ಸೊ ಇದ್ರದ್ದೆಲ್ಲ ತೋರಿಸ್ತೀನಿ ನಿಮಗೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡಿ. ಇದು ಏನಾದ್ರು ಪಿನ್ಗಳು ಹೋದ್ರೆ ಎಕ್ಸ್ಟ್ರಾ ಹಾಕೊಳ್ಳೋದಕ್ಕೋಸ್ಕರ ಕೊಟ್ಟಿದ್ದಾರೆ. ಇದು ನಾವು USB ಕೊಟ್ಟಿದ್ದಾರೆ, ಅಂದ್ರೆ ವಿತ್ ವೈರ್ ಕನೆಕ್ಟ್ ಮಾಡ್ಕೋಬಹುದು ಅಂಡ್ ಅಥವಾ ಚಾರ್ಜ್ ಮಾಡ್ಕೊಂಡು ಕೂಡ ನಾವು ಯೂಸ್ ಮಾಡಬಹುದು ಇದನ್ನ. ಓಕೆನಾ, ಚಾರ್ಜ್ ಮಾಡ್ಕೊಂಡು ಗೈಸ್ ನಾವೇನು ಪಿನ್ ಹಾಕ್ದಲೆ ಬರೀ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಬಹುದು ಇದನ್ನ. ಓಕೆನಾ, ಆಮೇಲೆ ಇದ್ರದ್ದು ಇದನ್ನ ತೆಗಿಯೋಕ್ಕೋಸ್ಕರ ಇದನ್ನ ಕೊಟ್ಟಿದ್ದಾರೆ. ಎಷ್ಟು ಗೈಸ್ ನನಗೆ ಇದು ಎಷ್ಟು ಇಷ್ಟ ಆಯ್ತು ಗೊತ್ತಾ, ಈ ಕೀಬೋರ್ಡ್ ಅಲ್ಲಿ ಮೇನ್ ಆಗಿ ಇಷ್ಟ ಆಗಿದೆ ನನ್ಗಿದು, ತುಂಬಾ ಚೆನ್ನಾಗಿದೆ. ಜಸ್ಟ್ ಇದು ನೋಡಿ, ಇಲ್ಲಿ ಇದೆಯಲ್ಲ, ಇದನ್ನ ನಾವು ಜಸ್ಟ್ ಒಂದು ಕೀಬೋರ್ಡ್ಗೆ ಹಿಂಗೆ ಹಾಕ್ತೀವಿ ಅಂದ್ರೆ ಇಷ್ಟೇ ಗೈಸ್, ಹಿಂಗೆ ಹೋಗ್ಬಿಟ್ಟು ಹಿಂಗೆ ತಿರುಗ್ಸೋದು ಇಷ್ಟೇ. ಬಂತು ಇಷ್ಟೇ. ಹಾಳು ಮಾಡಾಕೋ ನೀನು. ಮನೆ ಅದು ಹಂಗೆ ತೆಗಿಯೋದಪ್ಪ. ಇದ್ರೊಳಗಿಂದ ಕೂಡ ತೆಗಿಬಹುದು ಗೈಸ್, ಇದ್ರೊಳಗಿಂದ ಇದರಿಂದ. ಓಕೆನಾ, ಇದನ್ನು ಕೂಡ ಒಳಗಡೆ ತೆಗಿಬಹುದು. ಒಳಗಡೆ ಮಾಡಿ ಅದನ್ನ ಹಾಳಾದ್ರೆ ಏನಾದ್ರು ಒಂದ್ ಸ್ವಲ್ಪ ಹಾಳಾಯ್ತು, ನಮಗೆ ಬೇಡ ಹಾಳಾಯ್ತು ಅಂದ್ರೆ ನಾವ್ ಇದ್ ಮಾಡ್ಕೋಬಹುದು. ತುಂಬಾ ಒಳ್ಳೆಯದು ಇದ್ ಕೊಟ್ಟಿದ್ದಾರೆ, ನನಗಂತೂ ತುಂಬಾ ಇಷ್ಟ ಆಯ್ತು. ಅಂಡ್ ಇನ್ನೊಂದ್ ಏನಂದ್ರೆ ಗೈಸ್, ನಾವು ಇದನ್ನ ಇದರಿಂದ ಕನೆಕ್ಟ್ ಮಾಡ್ಕೋಬಹುದು. ಅಂದ್ರೆ USB ಪೆನ್ ಡ್ರೈವ್ ಟೈಪ್ ಬರುತ್ತಲ್ಲ, ಅದ್ರಿಂದ ಕನೆಕ್ಟ್ ಮಾಡ್ಕೋಬಹುದು. ನಾನು ಇದ್ರೊಳಗೆ ಫಸ್ಟ್ ಕೇಳಿಸ್ಕೊ, ಅದು ಅವ್ರು ತಂದ್ಕೊಟ್ಟು ಹೋದ್ಮೇಲೆ ನಾನು ಇದ್ರೊಳಗೆಲ್ಲ ಹುಡ್ಕಿದೀನಿ. ಇದು ವಿಡಿಯೋದಲ್ಲಿ ನೋಡಿ ಎಲ್ಲ ಸಿಗ್ತಾ ಇಲ್ಲ ಗೈಸ್, ಆಯ್ತಾ. ಫುಲ್ ನನಗೇನ್ ಟೆನ್ಷನ್ ಅಂದ್ರೆ ಇವ್ನು ಬಂದ್ ಎಲ್ಲಿ ಬೈದ್ ಬಿಡ್ತಾನೋ, ವಿತೌಟ್ ವೈರ್ ಕನೆಕ್ಟ್ ಮಾಡ್ಕೊಳಕ್ ಆಗಲ್ಲ. ಒಂದ್ ಸೆಕೆಂಡ್ ಎಲ್ಲ ಐತಿ ಹೇಳಿ. ತಡಿ, ನಾನು ಹೇಳ್ತಿದ್ದಂತಾನೆ ಪೂರ್ತಿ ಗೈಸ್. ಆಮೇಲೆ ಪೂರ್ತಿ ಎಲ್ಲ ಹುಡುಕಿ ನೋಡಿದಕ್ಕೆ ಇದೆಲ್ಲಿರ್ಬೋದು ನೋಡಿ. ಇಲ್ಲಿ ಯಾವ್ದೋ ಒಂದೇ ಒಂದ್ ವಿಡಿಯೋದಲ್ಲಿ ಮಾತ್ರ ತೋರಿಸಿದ್ರು, ಅದು ಇಲ್ಲಿದೆ. ಲೇ ಅದಲ್ಲ ಕಣೆ, ಲೇ ಕಿತ್ಕಿತ್ ಲೇ ಯಾರ ಅದೇ ಕೊಡು ಏನೇನೋ ಕಿತ್ಕಿತ್ ನಾನು ಕನೆಕ್ಟ್ ಮಾಡಿ ತೋರಿಸ್ತೀನಿ ನಿನ್ಗೆ. ಅಪ್ಪ ಅದ್ರಲ್ಲೇ ಸಾನ ಇದು ಅದ್ರಿಂದ ರಿಸೀವರ್ ಇದಕ್ಕೆ ಇಲ್ಲ, ಕನೆಕ್ಟ್ ಮಾಡಿ ತೋರಿಸ್ತೀನಿ ಕೊಡ. ಲೇ ಗೈಸ್ ಇದು ಬಂದು ಅದು ರಿಸೀವರ್, ಇದು ಬ್ಲೂಟೂತ್ ಕನೆಕ್ಟ್ ಮಾಡಿದ್ರೆ ಇದು ರಿಸೀವ್ ಆಗುತ್ತೆ ಸಾನಾ. ಯಾರ್ ಪ್ಲೀಸ್ ಜಸ್ಟ್ ಶಟ್ ಯುವರ್ ಮೌತ್. ಅಪ್ಪ ಸಾನಾ ಒಂದ್ ಸೆಕೆಂಡ್ ಆಯ್ತಾ, ಒಂದ್ ನಿಮಿಷ ಸುಮ್ನೆ ಇರು ನೀನು. ನಾನ್ ಹೇಳೋದನ್ನ ಫಸ್ಟ್ ಕೇಳಿಸ್ಕೊ. ಏನಕ್ಕೆ ಕಿತ್ತಾಗ್ದೆ? ನೀನ್ ಕೊಡಿಲಿ ಸಾನಾ ಬೈಸ್ಕತಿ, ನಿಜ ಬೈಸ್ಕತಿ. ಗೈಸ್ ನನಗೆ ತಿಕ್ಕ ಎಲ್ಲ ಉರ್ಸ್ಬಿಡ್ದಾನೆ ಇಲ್ಲಿ. ಎಲ್ಲಿ ಇದ್ರದ್ದು ಇದು? ಗೈಸ್ ಇದನ್ನ ತೆಗ್ದಾಗ್ತಿದೀನಿ ವೈರು. ಓಕೆನಾ, ಸೊ ಫಸ್ಟ್ ಆಫ್ ಆಲ್ ಒಂದ್ ನಿಮಿಷ ತಡಿ, ಇದನ್ನ ಏನಕ್ಕೆ ಕೀಬೋರ್ಡ್ ಹೊಸದು ಬೇಕು ಅಂತ ಕೇಳಿದ್ರು. ಕೀಬೋರ್ಡಾ ನೀನೇ ಬಡ್ಕೋತಿದ್ದ, ನನಗೆ ಗೇಮ್ ಆಡೋಕ್ ಆಗಲ್ಲ ಗೈಸ್. ಫಸ್ಟ್ ಆಫ್ ಆಲ್ ಕೀಬೋರ್ಡ್ ಏನಿಗೆ ಗೊತ್ತಾ ತಗೊಂಡಿದ್ದು? ಬಾ ಇದು ನೀನ್ ತೋರ್ಸಪ್ಪ, ನೀನ್ ಏನೇನೋ ಮಾಡ್ತಿದ್ಯಾ, ನಾನು ಆಮೇಲೆ ಹೇಳ್ತೀನಂತೆ. ಗೈಸ್ ಇದು ನಮಗೆ ಬಂದಿದ್ದು ಫ್ರೀ ಆಗಿ SCL ಗೇಮಿಂಗ್ ಇಂದ ಗೈಸ್ ಇದು. ಸೊ ಇದಷ್ಟು ವಾರಂಟಿ ಇದಿರ್ಲಿಲ್ಲ ಅದು ಜಸ್ಟ್ 400 to 500 ರೂಪೀಸ್ ಇರ್ಬೋದು ಅಷ್ಟೇ. ಸೊ ಅದು ANT ಸ್ಪೋರ್ಟ್ಸ್ ಇಂದ 400 to 500 ನಾವು ChatGPT ಹಾಕಿ ನೋಡಿದಾಗ ಸೊ ಅದು ಫ್ರೀ ಆಗಿ ಕೊಟ್ಟಿದ್ರು. ಸೊ ಇದು ಬಂದು ಬಜೆಟ್ಗೆ ಇದೆ ಗೈಸ್. ಇದು ಇಲ್ಲಿ ನಾನು ಇದನ್ನ ಹಿಂದೆಗೆ ಇಲ್ಲಿ ಸ್ವಿಚ್ ಮಾಡಿ ನಾರ್ಮಲ್ USB ಟೈಪ್ ಕೊಡುತ್ತೆ, ತೋರಿಸ್ತೀನಿ ಅವ್ರಿಗೆ ನೋಡಿ ಗೈಸ್. ಇಲ್ಲಿ ಅಯ್ಯೋ ಅಲ್ಲಿ ಗೈಸ್, ಇಲ್ಲಿ ನಾರ್ಮಲ್ ಆಗಿ ಇಲ್ಲಿ ಹಾಕಿದೀನಿ ನೋಡಿ, ನಿಮಗೆ ಕಾಣಿಸ್ತಾ ಇರುತ್ತೆ. ಓಕೆನಾ, ತಾಳಪ್ಪ ಇಲ್ಲಿ ನಾನು ಆನ್ ಮಾಡಿ ತೋರಿಸ್ತೀನಿ. ತಾಳಪ್ಪ ಆನ್ ಮಾಡಿ ತೋರಿಸ್ತೀನಿ, ಇಡ್ಕೋ. ಏನೇನೋ ಮಾಡ್ತಾನೆ ಬಟನ್ ಕೊಟ್ಟಿದ್ದಾರೆ, ಆನ್ ಮಾಡ್ಕೋಬೇಕು. ಎಲ್ಲಿ ಆನ್ ಅಂಡ್ ಆಫ್? ಇಲ್ಲಿ ಗೈಸ್. ಓ ಮೈ ಗಾಡ್, ಎಲ್ಲ ತಿಳ್ಕೊಂಡಲ್ಲ ಅಪ್ಪ. ಆನ್ ಮಾಡಿದೀನಿ, ಇಲ್ಲಿ ಗ್ರೀನ್ ಲೈಟ್ ಬರ್ತಾ ಇದೆ ನೋಡಿ, ಆನ್ ಆಯ್ತು ಇವಾಗ ಕೀಬೋರ್ಡ್. ಓಕೆನಾ ಗೈಸ್, ನಾವೀಗ ತಡಿ ಒಂದು ನಿಮಿಷ. ಇವಾಗ ಗೈಸ್ ನೋಡಿ ಆನ್ ಮಾಡ್ತೀನಿ ನಡೀರಿ. ಕೀಬೋರ್ಡ್ ವರ್ಕ್ ಆಗಲ್ಲ ಇವಾಗ. ಓಕೆನಾ, ಕೀಬೋರ್ಡ್ ವರ್ಕ್ ಆಗಲ್ಲ. ಏಕೆ ನೋಡು, ತೋರಿಸಿ ನೋಡು. ವರ್ಕ್ ಆಯ್ತೈತೆ? ಇಲ್ಲ ಅದಿದ್ರು ಅದ ಇಲ್ಲಿ ಕನೆಕ್ಟ್ ಮಾಡ್ಬಿಟ್ಟಿದ್ದೀನಲ್ಲ ಗೈಸ್, ಅದನ್ನ ತೆಗೆದ್ಬಿಟ್ಟು ನಾವು F5 ಹೊಡೆದ್ರೆ ಕೀಬೋರ್ಡ್ ವರ್ಕ್ ಆಗಲ್ಲ, ಆಫ್ ಆಗ್ಬಿಡುತ್ತೆ ಸಡನ್ ಆಗಿ. ವರ್ಕ್ ಆಯ್ತೈತಲ್ಲ ಇವಾಗ ವರ್ಕ್ ಆಗ್ತಾ ಇದೆ. ಅಲ್ಲಿ ಹಿಂದೆಗಡೆ ಅದು ಇದಾಕಿದೀನಲ್ಲ, ಅದನ್ನ ತೆಗೆದ್ರೆ ವರ್ಕ್ ಆಗಲ್ಲ. ಅದು ವೈರ್ ವಿತ್ ವೈರ್ ಮೂಡಿ ಕನೆಕ್ಟ್ ಆಗ್ಬಿಡುತ್ತೆ. ಓ ಇದು ಯಾವ ತರ ಅಂದ್ರೆ ಗೈಸ್, ಇದು 4 ಹೊಡೆದಾಗ ಇದು ವಿತೌಟ್ ವೈರ್ ಗೆ ಕನೆಕ್ಟ್ ಆಗುತ್ತೆ. ಇವಾಗ ನಾನು ಇಲ್ಲಿ ನನ್ನ ಪಾಸ್ವರ್ಡ್ ಹಾಕ್ಬಿಟ್ಟು ಓಪನ್ ಮಾಡ್ಕೋಬಹುದು. ಇವಾಗ ಅದು ಇದು ಬ್ಲೂಟೂತ್ ಇದಕ್ಕೆ ಲೆಕ್ಕಾಚಾರ ಆಯ್ತು ಟೈಪ್ ಅಲ್ಲಿ. ಅಂದ್ರೆ ಇವಾಗ ನಾವು ಹೆಡ್ಫೋನ್
ಫೋನ್ ಕನೆಕ್ಟ್ ಇದು ಗೈಸ್ ಇದಕ್ಕೂ ಅಷ್ಟೇ ಗೈಸ್, ಇದು ಬ್ಲೂಟೂತ್ ಅಂತ ಹೇಳ್ಬಿಟ್ಟು ಸೊ ಡಾಂಗಲ್ ಮೋಡ್ ಅಲ್ವಾ ಇದು ಕೊಟ್ರೆ ತೋರ್ಸೋದು. ಒಂದು ಪೆನ್ ಡ್ರೈವ್ ಇದೆ ಗೈಸ್, ಇರ್ತಲ್ಲ ಆ ತರ ಪೆನ್ ಡ್ರೈವ್ ಇವಾಗ ಗೊತ್ತಾಯ್ತು. ಓಕೆನಾ, ಇವನ್ ಏನ್ ಅನ್ಕೊಂಡ್ಬಿಟ್ಟಿದಾನೆ ಅದಕ್ಕೆ ಬೇರೆ ಬೇರೆ ಕೊಟ್ಟಿರ್ತಾರೆ ಕನೆಕ್ಷನ್ಗೆ ಅಂತ. ಆತರ ಏನಿಲ್ಲ, ಒಂದೇ ಕೊಟ್ಟಿರೋ. ನಾನು ಫಸ್ಟ್ ಎಷ್ಟು ಹುಡುಗಿದ್ದೀನಿ ಅಂದ್ರೆ ನಂಗೆ ನಿಜ ಬೈತಾನೇನೋ ಅಂತ. ಆಮೇಲೆ ಯಾರೋ ಒಬ್ರು ಪುಣ್ಯಾತ್ಮರು ಒಂದೇ ಒಂದು ವಿಡಿಯೋದಲ್ಲಿ ತೋರಿಸಿದ್ರು ಇದು ಪೆನ್ ಡ್ರೈವ್ ಇಲ್ಲಿ ಇದ್ರಲ್ಲೇ ಇರುತ್ತೆ ಅಂತ. ನಾವು ಅದು ಚಿಕ್ಕದು ಕಳ್ದೋಗುತ್ತೆ ಅನ್ನೋ ಟೆನ್ಷನ್ ಇರಲ್ಲ, ಬಿಚ್ಚದಾಗ್ಲೂ ಕೂಡ ಅದ್ರೊಳಗೇನೆ ಇನ್ಪುಟ್ ಮಾಡ್ಕೊಂಡು ಆರಾಮಾಗಿ ಇಟ್ಕೋಬಹುದು. ಸೊ ಗೈಸ್ ಅದೇ ಹೇಳಿದಲ್ಲ ಇದು. ಸೊ ಹೆಡ್ಫೋನ್ಗೂ ಅಷ್ಟೇ. ಸೊ ಅದು ಇದು ಬ್ಲೂಟೂತ್ ಅಲ್ವಾ, ವೈರ್ಲೆಸ್ ಅಲ್ವಾ, ಸೊ ಅದಕ್ಕೂ ಒಂದು ಇದು ಕೊಟ್ಟವ್ರೆ. ತೋರಿಸ್ತಾ ಅದು ತೋರ್ಸ್ದಾ ಏನು ಇದು ತೋರಿಸ್ದಾ ಅದು ಬ್ಲೂಟೂತ್ ಇಂದು. ಬ್ಲೂಟೂತ್ ಇಂದ ಅಂದ್ರೆ ಅದ್ರ ಮೇಲೆ ಇತ್ತಲ್ಲ ಒಂದು ಪೆನ್ ಡ್ರೈವ್ ಗೈಸ್, ಜಸ್ಟ್ ತೋರ್ಸು. ಸೊ ಗೈಸ್ ಅದು ಕೂಡ ಇದ್ರದ್ದು ಹೆಡ್ಫೋನ್ ಇಂದು. ಸೊ ಆ ತರ ಕನೆಕ್ಟಿವಿಟಿ ಕೊಟ್ಟವ್ರೆ. ನಾನೇನೋ ಬ್ಲೂಟೂತ್ಗೆ ಇದು ಫೈನ್ ಡಿವೈಸ್ ಅಂತ ಹೊಡ್ಬಿಟ್ಟು ಹೊಡಿತೀವಲ್ಲ ಅನ್ಕೊಂಡಿದ್ದೆ. ಅಲ್ಲ, ಅದು ಇದೆ. ಅದನ್ನ ಏನ್ ಮಾಡ್ಬೇಕು ಗೊತ್ತಾ, F3ಗೋ F2ಗೋ ಹಾಕೋಬೇಕು, ಬ್ಲೂಟೂತ್ ಕನೆಕ್ಟ್ ಆಗುತ್ತೆ. ಜಸ್ಟ್ ಇಲ್ಲಿ ಫಂಕ್ಷನ್ಸ್ ಇಲ್ಲೇ ಕೊಡ್ತಾರೆ ಗೈಸ್. ನೋಡಿ ಕಲರ್ ಮಾತ್ರ ಸಕ್ಕದಾಗಿ ಕಾಣಿಸುತ್ತೆ, ತುಂಬಾ ಕಲರ್ಸ್ ವೆರೈಟಿ ಬರುತ್ತೆ. ಒಂದು ನಿಮಿಷ ತೋರಿಸ್ತೀನಿ ನೋಡಿ ಗೈಸ್, ಸಕ್ಕದಾಗಿ ಕಾಣಿಸ್ತಿದೆ ಗೈಸ್. ಸೌಂಡ್ ಕೇಳಿಸಂಗೆ ಚೆನ್ನಾಗಿದೆ ಗೈಸ್, ಸಾಕು ನಮ್ಗೆ. ಇವಾಗ ಮೇಲ್ಗಡೆ ಮಾತ್ರ ಬರ್ತೈತೆ ಗೈಸ್. ಇಲ್ಲಿ ಒಂದೊಂದು ಸ್ಟೆಪ್ ಅಲ್ಲಿ ಇದನ್ನ ಯಾವ್ದು ಅನ್ನತ್ತೀಯ ಅದನ್ನ ಇದು ಒಂದು ಈ ಸ್ಟೆಪ್ ಅಲ್ಲಿ ಅನ್ಕಿದ್ರೆ ನಿಂಗೆ ಇದೇ ಸ್ಟೆಪ್ ಅಲ್ಲಿ ಬರುತ್ತೆ. ಹಾ ಇಲ್ಲೂ ಆನ್ ಆಗಿದೆ ಗೈಸ್. ಇದ್ರಲ್ಲಿ ಒಂದು ನನ್ಗೆ ತುಂಬಾ ಏನ್ ಇಷ್ಟ ಆಗಿದೆ ಅಂದ್ರೆ ನಾವು ಲಾಕ್ ಮಾಡ್ಕೋಬಹುದು. ಕೀಬೋರ್ಡ್ PC ಆನ್ ಆಗಿದ್ರು ಲಾಕ್ ಮಾಡ್ಕೋಬಹುದು. ವರ್ಕ್ ಆಗಲ್ಲ ಇವಾಗ, ಓಕೆನಾ? ಇದನ್ನ ಆನ್ ಮಾಡ್ಕೊಂಡ್ರೆ ವರ್ಕ್ ಆಗಲ್ಲ. ಬಟ್ ಇದು ಚೆನ್ನಾಗಿದಲ್ಲ ಗೈಸ್. ಅಂಡ್ ಇನ್ನೊಂದೇನಂದ್ರೆ ನಾವು ಗೇಮಿಂಗ್ ಸೌಂಡ್ ನ ಇಲ್ಲೇ ಆಫ್ ಕಮ್ಮಿ ಜಾಸ್ತಿ ಮಾಡ್ಕೋಬಹುದು. ಇದು ಕೀಬೋರ್ಡ್ ಸೌಂಡ್ ಅಲ್ವಾ, ಇದನ್ನ ಆಫ್ ಮಾಡ್ಕೊಳ್ಳೋದು. ಇದ್ರ ಮಾನಿಟರ್ ಸೌಂಡ್ ಇವಾಗ ಏನ್ ಗೇಮ್ ಮಾಡ್ತಿರ್ತೀವಿ ಅಥವಾ ವಿಡಿಯೋ ಯೂಟ್ಯೂಬ್ ಅಲ್ಲಿ ಪ್ಲೇ ಮಾಡಿದ್ವಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ಏನ್ ಪ್ಲೇ ಮಾಡ್ತಿರ್ತೀವಿ ಅದು ಸೌಂಡ್ ಜಾಸ್ತಿ ಕಮ್ಮಿ ಮಾಡ್ಕೋಬಹುದು. ಇದು ಬಂದು PC ಇದು ಮಾನಿಟರ್ ಇದು ಮಾಡ್ಕೋಬಹುದು. ಮಾನಿಟರ್ ಅಥವಾ ಸ್ಪೀಕರ್ ಇಂದ ಎಲ್ಲಾದ್ರದ್ದು ಕಮ್ಮಿ ಮಾಡ್ಕೋಬಹುದು, ಯಾಕೆಂದ್ರೆ ಕನೆಕ್ಟ್ ಆಗಿದೆ ಅದು. ಓಕೆನಾ? ಸೊ ಗೈಸ್ ನಾನ್ ಇಲ್ಲಿ ಗೈಸ್ ಮೋಯ್ತದ ಹೇರ್ಸ್ ನೋಡಿ. ಇವಾಗ ಹಿಂಗ್ ಕೆರ್ಕೊಂಡಿದ್ದು ಗೈಸ್, ಅಷ್ಟು ಬೇಗ ಬಿದ್ದೋಯ್ತಾ? ಇಲ್ಲಿ ಅದ್ರ ಮೇಲೆ ಬಿದ್ದಿತ್ತು. ಇವಾಗ ಕೆರ್ಕೊಂಡು ಗೈಸ್, ಹಿಂಗ್ ಕೆರ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ, ಅವಳನ್ನ ತೋರಿಸ್ತಾ ಇದ್ದೆ ಗೈಸ್. ತುಂಬಾ ನಂಗೆ ಸಕ್ಕತ್ ಇಷ್ಟ ಆಯ್ತು. ಸೌಂಡ್ ಚೆನ್ನಾಗಿ ಬರ್ತಾ ಇದೆ, ನಿಮಗೆ ಅಷ್ಟೇ. ಅಲ್ಲಿ ನೋಡಿ ಗೈಸ್, ಅಲ್ಲಿ ಏನೇನೋ ಟೈಪ್ ಆಯ್ತೈತೆ. ಬಿಡೋ ಅಲ್ಲಿಗೆ ಮ್ಯಾಕ್ ಇದು ಮಾಡು ಅಷ್ಟೇ ಗೈಸ್. ನನ್ನಂತೂ ಕೀಬೋರ್ಡ್ ತುಂಬಾ ಇಷ್ಟ ಆಯ್ತು. ವರ್ತ್. ಇವಾಗ ಪ್ರೈಸ್ ಎಷ್ಟಿರ್ಬೋದು ಅಂತ ಹೇಳ್ತೀವಿ. ಸೊ ಗೈಸ್ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಫಸ್ಟ್ ನಾನು ಹೇಳ್ತೀನಿ. ಇವಾಗಂತೂ ನನಗಂತೂ ಇವಾಗ ಆಡ್ಬೇಕು ಅಷ್ಟೇ. ಇದನ್ನ ಗೇಮ್ ಆಡಿ ನಂಗೆ ಗೇಮಿಗೆ ಕುತ್ಕೊಂಡೋಗ್ಲೇ ಆಡೋದು. ಮುಚ್ಕೊಂಡು ಇವಾಗ ಸ್ವಲ್ಪ ಹೊತ್ತು ಮುಖ ಗಿಕ್ಕ ಎಲ್ಲ ತೊಳ್ಕೊಂಡು ನೆಟ್ಟಿಗೆ ರೆಡಿ ಆಗಿಲ್ಲ ಇವ್ಗೆ. ಪ್ಲೀಸ್ ಆಹಾ ಬೇಡ 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 ಗೈಸ್. ಅವ್ನಿಗೆ ಗೇಮಿಗೆ ಇವಾಗ ಕುಣಿತಾ ಇದೆ ಕೈ ಗೈಸ್. ಇಲ್ಲಿ ನೋಡಿ ಸ್ಟ್ಯಾಂಡ್ ಕೂಡ ನಾವು ಅಡ್ಜಸ್ಟೇಬಲ್ ಮಾಡ್ಕೋಬಹುದು. ನಮ್ಗೆ ಏನಾದ್ರು ಹೈ ಆಗ್ಬೇಕು, ಕೈ ನೋವು ಬರುತ್ತೆ ಫುಲ್ ಡೌನ್ಗಾದ್ರೆ ಅಂತ. ನೋಡಿ ಇಲ್ಲಿ ಇವಾಗ ಅಲ್ಲಿ ಎಷ್ಟು ಗ್ಯಾಪ್ ಬಂತು ನೋಡಿ ಗೈಸ್. ಒಂದು ಗ್ಯಾಪ್ ಇದೆ, ಕೆಳಗಡೆ ಗ್ಯಾಪ್ ಇದೆ. ಆರ್ ಯು ಹ್ಯಾಪಿ? ಫುಲ್ ಹ್ಯಾಪಿ ಗೈಸ್. ಫಸ್ಟ್ ಆಫ್ ಆಲ್ ಕೀಬೋರ್ಡ್ ಬೇಕು ಅಂತ ನಾನು ಲೈವಲ್ಲಿ ಕೂಡ ನನಗೆ ಹೆವಿ ಇರಿಟೇಟ್ ಆಯ್ತಿತ್ತು. ನಂಗೆ ಗೊತ್ತು ನೀವು ಲೈವ್ ಮಾಡ್ಬೇಕಾದ್ರೆ ನಾನು ಹೆಂಗ್ ಆಡ್ತಾ ಇರ್ತೀನಿ, ಹುಚ್ಚ ಆಡ್ದಂಗೆ ಆಡ್ತಾ ಇರ್ತೀನಿ. ಸೊ ಅದರಲ್ಲಿ ನಾನು ಬೀಟಾದಲ್ಲಿ ಆಡ್ತಾ ಇದ್ದೆ. ಬೀಟಾ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಲ್ಲ. ಸೊ ಬೀಟಾ ಮೂವ್ಮೆಂಟ್ ಅಂದ್ರೆ ಗೈಸ್ ನೋಡಿ, ಈ ಶಿಫ್ಟ್ ನ ನಾವು ಪ್ರೆಸ್ ಮಾಡಿ ಹಿಂಗೆ ಇಟ್ಕೋಬೇಕಾಗುತ್ತೆ. ಬಟ್ ಇವಾಗ ಏನ್ ಗೊತ್ತಾ, ನಾವು MS ಆಡ್ತಿರೋದ್ರಿಂದ ಆತರ ಪ್ರೆಸ್ ಮಾಡಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಬಟನ್ ಅಂದ್ರೆ ಈ ಬಟನ್ ಹೋಗಿತ್ತು. ಇದಕ್ಕೆ ನಾರ್ಮಲ್ ಆಗಿ ನಿಮ್ಗೆ ಕೇಳಿಸ್ತಾ ಇರ್ಬೋದು ನೋಡಿ, ಅಷ್ಟು ಕರೆಕ್ಟ್ ಆಗಿದಾಗಲ್ಲ, ಸೌಂಡೇ ಬರಲ್ಲ ಗೈಸ್. ನೋಡಿ ಇದು ಗಟ್ಟಿಯಾಗಿದೆ. ಸೊ ಅದು ಫುಲ್ಲು ನನ್ಗೆ ಈ ಬೆಳ್ಳಲ್ಲಿ ಅಮ್ಕಿ ನೋವಾಯ್ತಿತ್ತು. ಸೊ ಗೇಮ್ ಕೂಡ ಆಡಕ್ ಕರೆಕ್ಟ್ ಆಗೈತಿರ್ಲಿಲ್ಲ. ಸೊ ನನ್ನ ಜೊತೆ ಆಡ್ತಾ ಇದ್ದಾರೆ ಚಂದು ಅವರು. ಸೊ ಚಂದು ಅಂತ, ಸೊ ಅವರೇ ಸ್ಪಾನ್ಸ್ ಮಾಡಿದ್ದು. ಸೊ ಇದು ಪ್ರೈಸ್ ಬಂದು ಗೈಸ್ ಇದೆ ನಿಮ್ಗೆ. ಸೊ ಇದ್ರಲ್ಲೇ ಬೆಸ್ಟ್ ಪ್ರೈಸ್ ಅಂದ್ರೆ ಗೈಸ್ ಇದು. ಎಷ್ಟು ಹೇಳಪ್ಪ ನೀನು? ಗೈಸ್ ಇದು ತುಂಬಾ ಸ್ಮೂತ್ ಆಗಿ ಕೂಡ ಇದೆ ನೋಡಿ. ಇಷ್ಟೇ ಗೈಸ್, ಇಷ್ಟೇ. ನಾನು ಜಾಸ್ತಿ ಟಚ್ ಮಾಡೇ ಬೇಡ, ಇಷ್ಟೇ. ಫುಲ್ ಸ್ಮೂತ್ ಇದೆ ಗೈಸ್. ಇವಾಗ ನೋಡ್ಬೇಕು, ನನ್ ಗೇಮ್ ಆಡ್ಬೇಕು. ನನ್ ಗೇಮ್ ಆಡೋದಂಗ ನಂಗೆ ಆಯ್ತಲ್ಲ ನಂಗೆ. ಗೈಸ್ ಇದ್ರ ಪ್ರೈಸ್ ಬಂದು 3760. ಓಕೆನಾ? ಅಲ್ಲಿಗೆ 3800 ಹತ್ತತ್ರ ಇನ್ನೊಂದು 40 ರೂಪೀಸ್ ಉಳಿಯುತ್ತೆ. ಅವ್ರು ನಮ್ಗೆ 3000 ಕೊಟ್ರು.
ನಮಗೆ ನಾವು ಇನ್ನೊಂದು ಸ್ವಲ್ಪ ಮೇಲ್ ಹಾಕ್ಬಿಟ್ಟು ಚೆನ್ನಾಗಿರೋದೇ ತಗೊಳ್ಳೋಣ ಅಂತ ಅವ್ರು ಪೂರ್ತಿ ಕೊಡ್ತೀವಿ ಅಂತ ಅಂದಿದ್ರು. ಪಾಪ ಅವ್ರದ್ದು ಪರ್ಸನಲ್ ಪ್ರಾಬ್ಲಮ್ಸ್ ಇದೆ. 3000 ಗೈಸ್ ನಿಜ ಯಾರು ಕೊಡಲ್ಲ. 3000 ರುಪೀಸ್ನು ಯಾರಿಗೂ ಸ್ಪಾನ್ಸ್ ಮಾಡಲ್ಲ. ತಗೊಳ್ಳಿ ಕೀಬೋರ್ಡ್, ಇವನು ಆಡ್ತಿದ್ದು ನೋಡೋಕ್ಕಾಗ್ತಿಲ್ಲ. ಅವ್ರು ಹೇಳಿದ್ರೆ ತಗೊಳ್ಳೋ ಚೆನ್ನಾಗಿರುತ್ತೆ, ಕೀಬೋರ್ಡ್ ಇಲ್ಲ ನಿನ್ ಕೈ ನೋವು ಬರುತ್ತೆ ಅಂತ ಹೇಳ್ತಿದ್ದಲ್ಲ ಅಂತ ಅವ್ರು ಸ್ಪಾನ್ಸ್ ಮಾಡಿದ್ರು. ಅಂಡ್ ಇನ್ನೊಬ್ರು ನಮ್ಗೆ 4000 ಹಾಕಿದ್ರು ಕೀಬೋರ್ಡ್ ತಗೊಳ್ಳಿ ಅಂತಾನೆ ಸ್ಪಾನ್ಸ್ ಮಾಡಿದ್ರು. ನೀವು ಲೈವಲ್ಲಿ ನೋಡಿರ್ತೀರ ಸಾನು ಮೂವಿ ಬ್ಲಾಗ್ಸ್ ಅಲ್ಲಿ. ಅದನ್ನ ನಾವು ಚೇರ್ ತಗೊಳ್ಳೋಣ ಅಂತ ಇಟ್ಕೊಂಡಿದ್ದೀವಿ. ಸೊ ಅದರಲ್ಲಿ ಇವಾಗ ಹೇಳಿದ್ಲಲ್ಲ 3000 ರುಪೀಸ್ ಚಂದು ಅವ್ರು ಕೊಟ್ಟರು. ಚಂದು ಸೊ 3000 ಕೊಟ್ಬಿಟ್ಟು ಅದು ಕೀಬೋರ್ಡ್ ತೊಗೊಂಡಿದ್ದೆ. ಇನ್ನೊಬ್ರು 4000 ಹಾಕಿದ್ರು. ಸೊ ಅದೇ 4000ದಲ್ಲಿ 800 ರೂಪಾಯಿ ಹಿಂದಕ್ಕೆ ಹಾಕಿ ಇನ್ನು 3200 ರೂಪಾಯಿ ಅವ್ರು ಕೊಟ್ಟಿದ್ದು ಹಂಗೆ ಇಟ್ಕೊಂಡಿದ್ದೀನಿ. ಅವ್ರ ಹೆಸರು ಕೂಡ ಚಿಂತನ್ ಅಂತ. ಅವರು 4000 ಹಾಕಿದ್ರು. ಸೊ ಅವ್ರ ಚೇರಿಗೆ ಅಂತ ಅವ್ರು ಹೇಳಿದ್ರು ಕೀಬೋರ್ಡ್ ತಗೊಳ್ಳಿ ಬ್ರೋ, ನೀವು ಹಂಗೆ ಆಡ್ತಿರಲ್ಲ, ಆಡೋಕ್ಕಾಗಲ್ಲ, ಬೇಜಾರು ಮಾಡ್ಕೊಬಿಟ್ಟು ನನ್ನ ಕೈಲಿ ಇಷ್ಟ ಆಗಿದ್ದು ಅಂತ ಹೇಳ್ಬಿಟ್ಟು 4000 ನನಗೆ ಹಾಕಿದ್ರು ಗೈಸ್. ಸೊ ಅದ್ರ ಪ್ರೂಫ್ ಎಲ್ಲ ನನ್ನ ಹತ್ರನೇ ಐತೆ, ಅದು ಬೇಡ ರಿವೀಲ್ ಮಾಡೋದು ಅಂತ. ಬಟ್ ನಂಬರ್ ಎಲ್ಲ ಇರುತ್ತೆ, ಪ್ರೈವಸಿ. ನಾವು ಗೈಸ್ ನೆಕ್ಸ್ಟ್ ತಗೋಬೇಕು ಅನ್ಕೊಂಡಿರೋ ಚೇರ್ ಅವ್ರು ನಮ್ಗೆ ನಾವ್ ಹೇಳಿದ್ವಿ ಬ್ರೋ ಹಿಂಗೆ ಇನ್ನೊಬ್ರು ಇದನ್ನ ಕೀಬೋರ್ಡ್ ಸ್ಪಾನ್ಸ್ ಮಾಡ್ತೀನಿ ಅಂತ ಅಂದಿದ್ದಾರೆ, ನಿಮ್ ದುಡ್ಡಲ್ಲಿ ನಾವು ಚೇರ್ ತಗೊಬೋದಾ ಅಂತ ಕೇಳಿದಕ್ಕೆ ಬ್ರೋ ಏನಿಲ್ಲ ಪರವಾಗಿಲ್ಲ ತಗೊಳ್ಳಿ ನೀವು ಅಂತ ಅಂದ್ರು. ನಮ್ಗಂತೂ ಖುಷಿ ಆಯ್ತು. ಹಾಕಿದಕ್ಕೆ ನನ್ಗೂ ಅವನ್ಗೂ ಒಂದ್ ಕಡೆ ನಿಜ ಹಾಕಿದ್ರ ಅನ್ನೋ ಒಂದ್ ಇದು ಗೈಸ್. ನಮ್ಗೆ ಅಲ್ಲಿ ಲೈವ್ ಅಲ್ಲಿ ಕೂತಿದೀವಿ, ನಿಮ್ ನಿಜ ಹಾಕಿದ್ರೆ ಯಾರು ಹಾಕಲ್ಲ 4000 ಒಟ್ಟಿಗೆನೆ. ಒಂದೇ ಸಲ ಅವ್ರು 4000 ಪೇ ಮಾಡಿಬಿಟ್ರು. ತಗೊಳ್ಳಿ ಸಿಸ್ಟರ್, ನಾನ್ ನಿಮ್ ಅಣ್ಣನ್ ತರ ನಿಮ್ ತಮ್ಮನ್ ತರ ಅಂತ ಹೇಳ್ಬಿಟ್ಟು ಹಾಕೇ ಬಿಟ್ರು. ನಮ್ಮಿಬ್ರಿಗೂ ಶಾಕ್ ಒಂದೇ ಸಲ ಅವತ್ತು. ಹೌದು ಗೈಸ್, ಚಿಂತನ ಅಂತ ಹೇಳ್ಬಿಟ್ಟು ಬೇರೆಯವ್ರಾದ್ರೆ 500 100 ಆ ಥರ ಆಟಾಡ್ಸ್ಬಿಟ್ಟು ಹಾಕ್ಸ್ತಾರೆ. ಬಟ್ ಇವರು ಒಂದೇ ಸ್ಪಾಟಿಗೆ ಬ್ರೋ ತಗೊಳ್ಳಿ ಸ್ಪಾನ್ಸ್ ಅಂತ ಹೇಳಿದ್ರಲ್ಲ ನನ್ನ ಕಡೆ ಕೀಬೋರ್ಡ್ ಸ್ಪಾನ್ಸ್ ಅಂತ ಹೇಳ್ಬಿಟ್ಟು ಟಕ್ ಅಂತ. ಅದು ಸೆಕೆಂಡ್ ಚಾನಲಲ್ಲಿ ನಾವು ಲೈವ್ ಮಾಡ್ತಾ ಇದ್ವಿ, ಕಪಲ್ಸ್ ಗೇಮಿಂಗ್ ಚಾನಲಲ್ಲೂ ಅಲ್ಲ. ಸೊ ಅದು ಸೆಕೆಂಡ್ ಚಾನಲಲ್ಲಿ ಲೈವ್ ಮಾಡ್ತಿದ್ದು, ಅವಾಗ್ಲೇ ಹಾಕಿದ್ರು ಗೈಸ್ ಇಲ್ಲಿ. ಸೊ ನಂಗಂತೂ ಫುಲ್ ಖುಷಿ ಆಗೋಯ್ತು. ಸೊ ಈ ಥರನೂ ಸಪೋರ್ಟ್ ಮಾಡ್ತಾರಲ್ಲಪ್ಪ ಒಬ್ಬೊಬ್ರು ಅಂತ ಹೇಳ್ಬಿಟ್ಟು. ಸೊ ಬಟ್ ನಾನು ಹೇಳೋದು ಇಷ್ಟ ಗೈಸ, ಫ್ರೆಂಡ್ಸು ಫ್ಯಾಮಿಲಿ ಅಂತ ಯಾರು ಬರೋಕ್ಕೋಗಲ್ಲ. ಸೊ ಸ್ಟ್ರೇಂಜರ್ಸೇ ಆಗೋದು. ಸೊ ಸ್ಟ್ರೇಂಜರ್ಸ್ ಆಗಿ ಇಟ್ಕೊಂಡಿರಿ. ಸೊ ಫ್ರೆಂಡ್ಸ್ ಬಂದಾಗ ಏನೇ ನೀನೇನಿಕೆ ಬೇಡ ನಾನ್ ಜೊತೆ ನಾನು ಇಲ್ದಲ್ಲ ನಿಮ್ ಜೊತೆ ಇನ್ನಾರಿದ್ದಾರೆ ಇವಾಗ. ಗೈಸ್ ನನಗೆ ಈ ಕಲರ್ ತುಂಬಾ ಇಷ್ಟ ಗೈಸ್. ಚಿನಿ ಕಲರ್ ಹೆಂಗಿದೆ ನೋಡಿ, ವೈಟ್ ಗೈಸ್. ಪೂರ್ತಿ ಇದು ವೈಟ್ ಇದ್ರೆ ಹಿಂಗ್ ಲುಕ್ ಕಾಣುತ್ತೆ. ನನ್ ಗೈಸ್ ಮೈಕು ಕೂಡ ಮೋಹಿತ್ಗೆ ತುಂಬಾ ಹಿಂಸೆ ಮಾಡಿ ಅವ್ನು ಬ್ಲಾಕ್ ತಗೋಣ ಅಂದಾಗ ವೈಟ್ ತಗೋಣ. ನನ್ ಮೈಕು ಕೂಡ ಇಲ್ಲ ವೈಟೇ ಬೇಕು ಅಂತ ತಗೊಂಡಿದ್ದು. ಇದು ವೈಟ್ ಕಲರ್ ಇದೆ ಗೈಸ್. ನನ್ ಏನಾದ್ರು ಆ ಶಕ್ತಿ ಕೊಟ್ಟು ದುಡ್ಡು ಅನ್ನೋ ನಮ್ಗೂ ಕೊಟ್ರೆ ಇದನ್ನು ಕೂಡ ವೈಟ್ ಆಗಿ ಚೇಂಜ್ ಮಾಡ್ತೀವಿ. ನಮ್ ಚೇರ್ ಕೂಡ ವೈಟ್ ತಗೊಳ್ಳೋಣ. ವೈಟ್ ಚೇರ್ ಕೂಡ ವೈಟ್ ಗೈಸ್. ನಾವು ನೋಡ್ಕೊ ಬಂದಿದ್ದು ಕೂಡ ವೈಟ್ ಮತ್ತೆ ಬ್ಲೂ ಕಲರ್ ಚೇರೇನೆ. ನಮಗೆ ತುಂಬಾ ಇಷ್ಟ ಆಗಿತ್ತು. ಅದ್ರ ಪ್ರೈಸ್ ಕೂಡ ನಾವು ಒಂದು ಬ್ಲಾಗಲ್ಲಿ ಹೇಳಿದೀವಿ ಗೈಸ್. ನಿಜ 25K ಅದು ಚೇರಿನ ಪ್ರೈಸ್. ಅದನ್ನ ತಗೊಳಕ್ ನಮ್ಗೆ ಇನ್ನೂ ತುಂಬಾ ಟೈಮ್ ಬೇಕು. ಬಟ್ ಗೈಸ್ ತಗೊಂಡ್ರೆ ಅದೇ ಚೇರ್ ತಗೊಳ್ಳಂತ ನಾನು ಕೂಡ ಇದೀನಿ. ಚೇರ್ ಇವಾಗ ಬೇಡ, ನಾನು ಅಷ್ಟೇ ಇದೆ ಪರವಾಗಿಲ್ಲ ಇದ್ರಲ್ಲೇ ಮಾಡ್ಕೊಳ್ಳೋಣ. ತಗೊಂಡ್ರೆ ಒಂದ್ಸಲ ಚೆನ್ನಾಗಿರೋ ತಗೋಬೇಕು. ತಗೊಂಡ್ರೆ ಗೈಸ್ ಮಿನಿಮಮ್ 5 years ಬರಬೇಕು. ಸೊ ಇವಾಗ ಎಕ್ಸಾಂಪಲ್ ನೀವು ಐಫೋನ್ ತಗೊಂತೀರ ಬೇಡ, SMR ಅವ್ರು ಹೇಳಿದಾರಲ್ಲ. ಸೊ ಯಾವತ್ತೂ ಕ್ವಾಂಟಿಟಿ ಮೇಲೆ ಹೋಗ್ಬಿಡಿ, ಕ್ವಾಲಿಟಿ ಮೇಲೆ ಹೋಗಿ ಅಂತಾರಲ್ಲ. ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟರು ಪರವಾಗಿಲ್ಲ, 5 ವರ್ಷ 10 ವರ್ಷ ನೆಮ್ಮದಿಯಾಗಿ ಬಳಕೆ ಬರಬೇಕು. ಅದು ಬಿಟ್ಬಿಟ್ಟು ಜನ ಹೆಂಗೆ ಅಂದ್ರೆ ಕ್ವಾಲಿಟಿ ನೋಡಲ್ಲ, ಕ್ವಾಂಟಿಟಿ ನೋಡ್ತಾರೆ. ಕ್ವಾಂಟಿಟಿ ಯಾವ್ದ್ರಲ್ಲಿ ನೋಡ್ಬೇಕು ಗೊತ್ತಾ? ಬಟ್ಟೆಗಳು ಈ ತರ ಐಟಮ್ ಅಲ್ಲಿ. ಯಾಕೆಂದ್ರೆ ಬಟ್ಟೆ ಹಾಕೊಂಡು ಅರ್ಧೋಗ್ಬಿಡುತ್ತೆ. ಇನ್ನು 4 ಜೊತೆ ಬಟ್ಟೆ ತಗೊಂಡ್ರೆ ವೆರೈಟಿ ಹಾಕೋಬಹುದು. ಆದ್ರೆ ಈ ತರ ಐಟಮ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ಗೆಲ್ಲ ಸ್ವಲ್ಪ ಕ್ವಾಲಿಟಿ ಐಟಮ್ಸ್ ತಗೊಬೇಕು ಅನ್ನೋ ನನ್ನ ಅಭಿಪ್ರಾಯ. ಸೊ ನೀವು ಹೇಳ್ಬೋದು. ಸೊ ಇದು ಕೂಡ ಸ್ಪಾನ್ಸ್ ಮಾಡಿದ್ದು ನಾನಾಗಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ತಗೋಬೋದಿತ್ತಲ್ಲಪ್ಪ ನೀನು 3,000 ಅಂತೆಲ್ಲ ಕಮೆಂಟ್ ಮಾಡಕ್ ಹೋಗ್ಬೇಡಿ. ಸೊ ಅವ್ರು ಎಷ್ಟ ಕೊಡ್ತಾರ ಅಷ್ಟು ನೋಡಿ. ಕ್ವಾಲಿಟಿಗೂ ಕ್ವಾಂಟಿಟಿಗೂ ಏನ್ ಡಿಫ್ರೆನ್ಸ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇಷ್ಟೇ. ಇದು ಸೌಂಡ್ ಮಾಡೋವರ್ಗ ಬಟನ್ ಬರಲ್ಲ. ಆಕೆ ಈಗ ಇಷ್ಟ ಮಾಡೋದ್ರೆಲ್ಲ ವರ್ಕ್ ಆಗಲ್ಲ. ಇದು ನೋಡಿ ಇಷ್ಟೇ. ನಮ್ಗೆ ಕೈಗೆ ಹಿಂಸೆ ಅನ್ಸಲ್ಲ. ಇದು ನೋಡಿ ನೋವಾಗುತ್ತೆ. ಅದ್ ನೋಡಿ ಗೈಸ್ ನಿಮ್ಗೆ ಗೊತ್ತಾಗುತ್ತೆ. ಸೌಂಡ್ ನೋಡಿ. ಸೊ ಇದು ಇದೆ ಅರೌಂಡ್ ಎಷ್ಟಿದೆ? ಒಂದು kg ಇದೆಯಾ? ಅಷ್ಟೊಂದಿಲ್ಲ, ಒಂದು 3/4 kg 750 800 grams. ಇವಾಗ ನಮ್ಮ ಯೂಸ್ಗೆ, ಯಾಕೆಂದ್ರೆ ನಾವು ಅಷ್ಟೊಂದು ಒಂದು 12K ಈ ರೇಂಜ್ ಅಲ್ಲ ತಗೊಳ್ಳೋ ರೇಂಜ್ಗಿಲ್ಲ. ಬಟ್ ನಮಗೂ ಅವತ್ತು SEL ಗೇಮಿಂಗ್ ಹೋದಾಗ 15K ಕೀಬೋರ್ಡ್ ಇಷ್ಟ ಆಗಿದೆ. ಅದೇ ನೀವು ನೋಡಿದ್ರಿ ಅಲ್ಲ, ಮೋಹಿತ್ಗೆ ನಾನು ಗೆಸ್ ಮಾಡಿ ಕೊಡ್ತೀನಿ. 17K ಅಂದ್ರೆ ಗೆಸ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಇದು ಸಾಕು ಗೈಸ್. ನಮ್ಮ ಇವಾಗಿನ ಪರಿಸ್ಥಿತಿಗೆ ಸಾಕು. ಮುಂದೆ ದೇವ್ರು ಕೊಟ್ಟಾಗ ಇನ್ನೂ ಚೆನ್ನಾಗಿರೋದು ಐಟಮ್ ತಗೊಳ್ಳೋಣ. ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀವಿ. ಏನೇ ತಗೊಂಡ್ರು ನಾವು ಅಪ್ಡೇಟ್ ಮಾಡೇ ಮಾಡ್ತೀವಪ್ಪ. ಏನು ತಗೊಂಡಾಗ ಅಪ್ಡೇಟ್ ಮಾಡ್ದಂಗೆ ಅಂತ ಯಾವತ್ತೂ ಇಲ್ಲ. ಸೊ ಇದನ್ನ ಸ್ಪಾನ್ಸ್ ಮಾಡಿರೋ ಚಂದು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಅವ್ರು ಹೇಳಿದ್ರು ಬ್ರೋ ವಿಡಿಯೋ ಮಾಡ್ಬಿಡಿ ಬ್ರೋ, ವಿಡಿಯೋದಲ್ಲಿ ಎಲ್ಲೂ ಹೇಳ್ಬಿಡಿ ಅಂತ. ಬಟ್ ಥ್ಯಾಂಕ್ ಯು ಸೋ ಮಚ್. ನಾವು ತುಂಬಾ
ಏನಂತಾರಲ್ಲ ಆಭಾರಿ ಆಗಿರ್ತೀವಿ ನಿಮ್ಗೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬಾ ಚಿಂತನ್ bro. ನಿಮ್ಮಿಂದ ತುಂಬಾ ನಮ್ಗೆ ಒಂದು ಹೆಲ್ಪ್ ಆಯ್ತು. ಚಿಂತನ್ ಬ್ರೋ ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಚಿಂತನ್ ನೀವು ಬ್ರೋ ಕೊಟ್ಟಿರೋದನ್ನು ಕೂಡ ನಾವು ವೇಸ್ಟ್ ಮಾಡಲ್ಲ. ನಮ್ಮ ಚೇರ್ಗೋಸ್ಕರ ಅದನ್ನ ಎತ್ತಿ ಗೋಲ್ಕದಲ್ಲಿ ಹಾಕಿದೀವಿ. ಆ ಗೋಲ್ಕಕ್ಕೆ ಎಷ್ಟು ಚೇರಿಗೆ ಆಗೋಷ್ಟು ಅಮೌಂಟ್ ಆದಾಗ ಅದನ್ನ ಹೊಡಿತೀವಿ, ನಿಮ್ಮನ್ನೇನೆ ಹೊಡ್ಬಿಟ್ಟು ತೋರಿಸಿ ನಾವು ಚೇರ್ ತಗೊಂಬರಕ್ಕೆ ಅವತ್ತೇ ಹೋಗ್ತೀವಿ. ಓಕೆನಾ? ಸೊ ಗೈಸ್ ನನಗಂತೂ ಈ ತರ ಸಪೋರ್ಟ್ ಸಿಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಸೊ ಯೂಟ್ಯೂಬ್ ಇಂದ ನಾನು ಅಷ್ಟು ಅರ್ನ್ ಕೂಡ ಮಾಡಿಲ್ಲ ಗೈಸ್. ಸೊ ವ್ಲಾಗ್ ಈ ಚಾನಲ್ ಅಲ್ಲಿ ಆಗ್ಲು ಅಷ್ಟೇ. ಸೊ ಕಪಲ್ಸ್ ಗೇಮಿಂಗ್ ಅಲ್ಲಿ ಆಯ್ತು, ಒಂದು ಫಸ್ಟ್ನೇ ಪೇಮೆಂಟ್ ಇನ್ನೂ ಬಂದಿಲ್ಲ. ಸೊ ಕಪಲ್ಸ್ ಗೇಮಿಂಗ್ ಅಲ್ಲಿ ಸೊ ಮಾನಿಟೈಸ್ ಆಗಿದ್ದು, ಡಿಮಾನಿಟೈಸ್ ಕೂಡ ಮಾಡಿಸಿದ್ರು. ಸೊ ತುಂಬ ಬೇಜಾರಾಗೋಯ್ತು. ಸೊ ಮತ್ತೆ ಮಾನಿಟೈಸ್ ಮಾಡಿಸ್ಕೊಂಡೆ, ದುಡ್ಡು ಕೊಟ್ಬಿಟ್ಟು ಅದು 2,000 ಕೊಟ್ಬಿಟ್ಟು. ಸೊ ಅದನ್ನೇ ಸಪ್ರೇಟಾಗಿ ಬ್ಲಾಗ್ ಮಾಡಿ ಹಾಕ್ತೀನಿ ಗೈಸ್. ಯಾಕೆ ಅಂತ ಗೊತ್ತಿಲ್ಲ, ಬಟ್ ಕನ್ನಡ ಕಮ್ಯುನಿಟಿ, ಫ್ರೀ ಫೈರ್ ಕಮ್ಯುನಿಟಿ ನನಗೆ ವರ್ಸ್ಟ್ ಅನ್ಸುತ್ತೆ. ಸೊ ಬಿಟ್ಟಾಕಿ, ಬಟ್ ಸಪೋರ್ಟ್ ಮಾಡಿರೋ ಜನರು ಇದ್ದಾರೆ ಗೈಸ್ ನಮ್ಮ ಕನ್ನಡ ಕಮ್ಯುನಿಟಿ. ಸಪೋರ್ಟ್ ಮಾಡಿದ್ರೆ ಎಲ್ಲರಿಗೂ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಕನ್ನಡದಲ್ಲೇ ಹೇಳ್ತಿದ್ದೀವಿ, ಕನ್ನಡ ಜನತೆಗೆ ಕನ್ನಡದಲ್ಲೇ ಮಾತಾಡಬೇಕು. ಸೊ ಗೈಸ್ ಹಾಗೇನೆ ಸೊ ನನಗೆ ಭಾನುಪ್ರಸಾದ್ ಅಂತಾನು ಅಷ್ಟೇ, ಸೈ ಕಸಾದ್ ಅಂತಾನು ಅಷ್ಟೇ. ಸೊ ತುಂಬಾ ಜನ ಕೆಲ್ಸಕ್ಕೆ ಹೋಗ್ಬೇಡಿ ಬ್ರೋ, ನಾನು ಕೆಲಸ ಮಾಡೋದು ಬ್ಲಿಂಕಿಟ್ ಅಂತ ಹೇಳಿದಕ್ಕೆ ಕೆಲಸ ಮಾಡಬೇಡಿ ಬ್ರೋ. ನಾನು ಇವತ್ತು 500 ರೂಪಾಯಿ ಲೈವ್ ಮಾಡಿ 500 ಆಗ್ತೀವಿ, 400 ಆಗ್ತೀವಿ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಮ್ಗೆ ನೀವು ಅನ್ಕೋತಿರ್ಬೋದು ಇವನೇನು ಡೆಲಿವರಿ ಜಾಬ್ ಅಲ್ಲಿ ದುಡಿಯಕ್ಕಾಗಲ್ಲ ಅಂತ. ದುಡಿತಾ ಇದ್ದ ಮುಂಚೆ ಗೈಸ್, ಇದೇ ನಿಜ ಹೇಳ, 1,500 ಕೂಡ ಒಂದಿನ ದುಡ್ದಿರೋದಿದೆ ಅವನು. ಬಟ್ ಆದ್ರೆ ಇವಾಗ ರಿಯಲಿ ದಿನಕ್ಕೆ 150 ರೂಪಾಯಿ ದುಡಿಯಕ್ ಗೈಸ್ ನಿಮಗೆ ಅರ್ನಿಂಗ್ಸ್ ತೋರಿಸಲ್ಲ. ನಿಮಗೆ ಒಂದ್ ಸೆಕೆಂಡ್ ನಿಮಗೆ ಅರ್ನಿಂಗ್ಸ್ ತೋರಿಸ್ತೀನಿ ಗೈಸ್. ಇವತ್ತಿನ ಅರ್ನಿಂಗ್ಸ್ ತೋರಿಸ್ತೀನಿ ನಿಮ್ಗೆ. ಗೈಸ್ ನೀವು ಹೇಳ್ಕೊಂತಿರ್ಬೋದು ನಾನು ಅರ್ನಿಂಗ್ಸು ಅಷ್ಟು ದುಡಿತೀನಿ ಇಷ್ಟು ದುಡಿತೀನಿ ಅಂತ, ಬಟ್ ಆ ಥರ ಅಲ್ಲ ಗೈಸ್. ಸೊ ನಾನು ಇರೋದನ್ನೇ ಹೇಳ್ಕೊತೀನಿ. ಸೊ ಬಟ್ ಸ್ವಲ್ಪ ಜನ ನಂಬ್ತಾರೆ, ಸ್ವಲ್ಪ ಜನ ನಂಬಕ್ಕೆ ಹೋಗಲ್ಲ. ಬಟ್ ಇವಾಗಲೇ ಪ್ರೂಫ್ ನಾನು ನಿಮಗೆ ತೋರಿಸ್ತೀನಿ ಗೈಸ್, ನೀವು ಅಷ್ಟೊಂದು ಇದು ಮಾಡ್ಕೋಬೇಡ್ರಿ. ಸೊ ಇವಾಗಲೇ ವಿತ್ ಪ್ರೂಫ್ ತೋರಿಸ್ತೀನಿ ನಾನು ಎಷ್ಟು ದುಡಿತೀನಿ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಸಂಜೆವರೆಗೂ ದುಡಿದ್ರೆ ದುಡಿಯಕ್ಕಾಗಲ್ವಾ ಅಂತ. ನಿಜವಾಗ್ಲೂ ಇವಾಗ ದುಡಿಯಕ್ ಆಗ್ತಾ ಇಲ್ಲ ಗೈಸ್. ಇಲ್ಲೇ ನೋಡ್ಕೊಳ್ರಿ, ಫಸ್ಟ್ ಫೋಟೋ ತೋರಿಸ್ತೀನಿ ತಡಿ. ಸೊ ಗೈಸ್ ನಾನು ಮಾಡೋದು ಜಿಯೋ ಮಾರ್ಟ್ ಅಲ್ಲಿ ಇದೆ. ಲಾಸ್ಟಿಗೆ ತೋರಿಸಿ ನೋಡಿ ಜಸ್ಟ್. ಇದು ನಿನ್ನೆ ಸಂಜೆ 6 ಗಂಟೆವರೆಗೆ ದುಡ್ದಿರೋದು 315 ರೂಪಾಯಿ ಆಗಿರೋದು. ಸೊ ಗೈಸ್ ನಿಮಗೆ ಲಾಗಿನ್ ಅವರ್ಸ್ ಗೊತ್ತಾಗುತ್ತೆ ನಿಮ್ಗೆ. ಅಷ್ಟೊಂದು ಐಡಿಯಾ ಇದ್ರೆ ಬ್ರೋ ಇಲ್ಲೇ ಗೊತ್ತಾಗುತ್ತೆ ನೋಡಿ, ಟೈಮಿಂಗ್ಸ್ ಎಷ್ಟು ಗಂಟೆಲಿ ಕೊಟ್ಟಿದ್ದು ಅಂತಲೂ ಗೊತ್ತಾಗುತ್ತೆ. ಇಲ್ಲಲ್ಲ 1 ಸೆಕೆಂಡ್ ಗೈಸ್, ಕಂಪ್ಲೀಟೆಡ್ ಅಲ್ಲ ನೆನ್ನೆ ದುಡ್ದಿರೋದು ಒಂದು. ಇದ್ರಲ್ಲಿ ನೋಡಿ ಗೈಸ್ 4:30. ಸೊ 4:30 ಊಟ ಮಾಡೋಕ್ಕೆ ಬಂದೆ ಗೈಸ್. ಊಟ ಮಾಡೋಕ್ಕೆ ಬಂದವನು ಅಷ್ಟೇ ಆಗಿದ್ದು. ಸೊ 4:30 ಇದು ನಿನ್ನೆದು 1ನೇ ತಾರೀಕು 1ನೇ ತಾರೀಕು ತಡಿ ಇಟ್ಕೊಳ್ಳಿ ಗೈಸ್. ಇಲ್ಲಿ ಹಾಕ್ತೀನಿ ಡೇಟ್. ಇದು 2 ಇವತ್ತಿನ ಡೇಟು. ಸೊ ಇದು 1ನೇ ಡೇಟ್ ಇದು ಗೈಸ್. 4:30 16/24 ಅಂದರೆ 4:30 ತನಕ ಹೊಡೆದಿದ್ದೀನಿ. ಸೊ 5 ಗಂಟೆ ತನಕ ಇತ್ತು. ಸೊ 5 ಗಂಟೆ ತನಕ ಕೊಡಲಿಲ್ಲ, 4:30ಗೆ ಒಂದು ಲಾಸ್ಟ್ ಆರ್ಡರ್ ಕೊಟ್ಟು 5 ಗಂಟೆಗೆ ನಾನು ಊಟ ಮಾಡೋಕ್ಕೆ ಬಂದೆ ಗೈಸ್. ಸೊ ಬೆಳಗ್ಗೆ ಲಾಗಿನ್ ಆಗೋದವನು 7 ಗಂಟೆ, ನನಗೆ ಆರ್ಡರ್ ಬಿದ್ದಿದ್ದು 8:15 ಗೈಸ್. ಸೊ ಲಾಗಿನ್ ಅವರ್ಸ್ ಬಂದಿದ್ದು ಅಂದು 7 ಗಂಟೆಗೆ ಲಾಗಿನ್ ಇರೋದು, ಬಟ್ 8:15 ನಾನು ಫಸ್ಟ್ನೇ ಆರ್ಡರ್ ಬಿದ್ದಿದ್ದು. ಸೊ ಅರ್ನಿಂಗ್ಸ್ ನೋಡಿರ್ತೀರಲ್ಲ. ಸೊ ನೆನ್ನೆದು 315 ರೂಪಾಯಿ, ಇವತ್ತಿದ್ದು 220 ರೂಪಾಯಿ. ಸೊ 22 ಇದು. ಸೊ ಇದು 1 ಗೈಸ್. ಸೊ ದಿಸ್ ಈಸ್ ರಿಯಾಲಿಟಿ ಅಬೌಟ್ ಡೆಲಿವರಿ ಬಾಯ್ಸ್ ಗೈಸ್. ಫಸ್ಟ್ ಎಲ್ಲ ಆರಾಮಾಗಿ ಹೊಡಿತಿದೆ 1000 ರೂಪಾಯಿ, 1200, ಒಂದೊಂದಲ್ಲಿ 1500 ರೂಪಾಯಿ ಕೂಡ ಹೊಡೆದಿದ್ದೀನಿ ಫಸ್ಟ್ ಕೆಲ್ಸಕ್ಕೆ ಸೇರ್ಕೊಂಡಾಗ 1800 ರೂಪಾಯಿ ಕೂಡ ಹೊಡೆದಿದ್ದ ಒಂದಿನ. ಅಂದ್ರೆ ಭಾನುವಾರ ಶನಿವಾರ ಭಾನುವಾರ ಇನ್ಸೆಂಟಿವ್ ಕೊಡೋದು, ಅದನ್ನೆಲ್ಲ ಸೇರಿಸಿ 1,800 1,500 ಅದು ಹಾಸನಲ್ಲಿ ಹೊಡಿತಿದ್ದೆ. ಸೊ ಇವಾಗ ಹಾಸನದಲ್ಲಿ ಯಾವುದಕ್ಕೂ ಇಲ್ಲ ಗೈಸ್. ಏನ್ ಗೊತ್ತಾ, ಸೊ ಸಾಫ್ಟ್ವೇರ್ ಇಂಜಿನಿಯರಿಗೆ ಬೆಲೆ ಐತೋ ಗೊತ್ತಿಲ್ಲ, ಡೆಲಿವರಿ ಬಾಯ್ಗೆ ಬೆಲೆ ಇದೆ ಗೈಸ್ ಇದರಲ್ಲಿ ನಮ್ಮ ಹಾಸನದಲ್ಲಿ. ಬಿಕಾಸ್ ಎಲ್ಲರೂ, ಯಾಕಂದ್ರೆ ಬೇರೆ ಕಂಪ್ನಿಗೆ ಹೋಯ್ತು, ಯಾವ್ದಾದ್ರು ಬೇರೆಯವ್ರ ಹತ್ರ ಹೋದ್ರೆ ಅವೆಲ್ಲ ಚೀ ಅಂತ ಉಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹುಡುಗರು ಡೆಲಿವರಿ ಬಾಯ್ಸಿಗೆ ಬರ್ತಾರೆ. ನಾನು ಬೈಯಕ್ ಹೋಗಲ್ಲ, ಬಿಕಾಸ್ ಅವರು ನಮ್ಮ ತರ ಹೊಟ್ಟೆ ಬಾಡಿಗೆ ಮಾಡ್ತಾರೆ. ಡೆಲಿವರಿ ಇದ್ರ ಮೇಲೆ ನಂಬ್ಕೊಂಡು ನಾವು ಎಲೆಕ್ಟ್ರಿಕ್ ಗಾಡಿ ತಗೊಂಡಿದ್ವಿ. ಬಟ್ ಇವಾಗ ಕಟ್ಟದಿಕ್ಕದಕ್ಕೆ ತಿಂಗಳ ಎಷ್ಟು ಸ್ಟ್ರಗಲ್ ಮಾಡ್ತಾ ಇದೀವಿ. ನಾನು ಲೋನ್ ಕಟ್ಬೇಕು, ಫೋನಿಂದು ಏನ್ ಗಾಡಿದು ಕಟ್ಬೇಕು, ಚೀಟಿ ಕಟ್ಬೇಕು, ಪೀಸಿದ್ ಲೋನ್ ಕಟ್ಬೇಕು. ನೀವು ಅನ್ಕೋಬಹುದು ತೋರ್ಸ್ಕೊಂಡಷ್ಟು ಎಲ್ಲಾರು ಖುಷಿಯಾಗಿರಲ್ಲ, ಎಲ್ಲಾರ್ಗು ಅವ್ರದ್ದೇ ಇದ್ದಂತ ಓನ್ ಪ್ರಾಬ್ಲಮ್ಸ್ ಇರುತ್ತೆ ಗೈಸ್. ಸೊ ಇವಾಗ ನಾನು ಎಲ್ಲ ಬಿಟ್ಟು ನಾನು ಒಬ್ಬನೇ ಕ್ರಿಯೇಟರ್ ಆಗಿ ಇದ್ದೀನಿ ನನ್ನ ಪಾಡಿಗೆ. ಬಟ್ ಇವಾಗ್ಲೂ ಕಾಲ್ ಎಳ್ಕೊಂಡ್ ಬರ್ತಾವೆ ಗೈಸ್, ನಾವ್ ಏನೋ ಮಾಡಕ್ಕಾಗಲ್ಲ. ಸ್ಯಾಡ್ ರಿಯಾಲಿಟಿ ಈ ತರ ಇದು. ನಾನು ಅಂದ್ರೆ ಒಬ್ಬೊಬ್ರು ವ್ಲಾಗ್ ಅಲ್ಲೂ ಕೂಡ ಕಮೆಂಟ್ ಹಾಕ್ತೀರಾ, ಪ್ಲೀಸ್ ಕೆಟ್ಟದಾಗಿ ಕಮೆಂಟ್ ಹಾಕ್ಬಿಡಿ. ಅಂದ್ರೆ ನಿಮಗ್ ಖುಷಿ ಆಗತ್ರ ಮಾತಾಡಕ್ಕಾಗ್ಲಿಲ್ಲ ಅಂದ್ರೆ ಅಂದ್ರೆ ನಮಗ್ ಬೇಜಾರಾಗತ್ರ ಮಾತಾಡ್ಬೇಡಿ ಪ್ಲೀಸ್. ಅದೊಂದೇ ಎಲ್ಲಾರ ಹತ್ರ ಕೇಳ್ಕೊಳ್ಳೋದು. ಸೊ ಅಷ್ಟೇ. ಸೊ ಕೀಬೋರ್ಡ್ ಸ್ಪಾನ್ಸ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಚಂದು ಬ್ರೋ, ಚಿಂತನ್ ಬ್ರೋ, ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸ್ಪಾನ್ಸ್ ಮಾಡಿರೋದಕ್ಕೆ. ಸೊ ಭಾನುಪ್ರಸಾದ್ ಬ್ರೋ ಇವತ್ತು
ನನಗೆ ಇದು ಮಾಡಿದ್ದಾರೆ, ಏನಂತಾರೆ, ಇವತ್ತೊಂದ್ ದಿವಸ ಲೈವ್ ಮಾಡಿದ್ರು ಅಂತ ಹೇಳ್ಬಿಟ್ಟು ದುಡ್ಡು ಹಾಕ್ತೀನಿ ಅಂತ ಹೇಳ್ಬಿಟ್ಟು 500 ರೂಪಾಯಿ ದುಡ್ಡು 400 ರೂಪಾಯಿ ಹಾಕಿದ್ರು. ಆಮೇಲೆ ನಾನು ಹೇಳ್ತಾ ಇರೋದು ಏನಂದ್ರೆ, ನಾವು ಗೋಲ್ಕ ಹಾಕ್ತಿದೀವಿ ಅಂತ ನಾವು ಹೇಳ್ತೀವಿ. 25K ಯಾವತ್ತಾಗುತ್ತೆ ಆ ಗೋಲ್ಕನ ಲೈವಲ್ಲೇ ಹೊಡೆದ್ಬಿಟ್ಟು, ಅಲ್ಲ ಲೈವಲ್ಲಿ ಅಂತೀನಿ, ವ್ಲಾಗಲ್ಲೇ ತೋರಿಸ್ಬಿಟ್ಟು ಅದೇ ವ್ಲಾಗಲ್ಲಿ ನಾವು ಹೋಗಿ ಚೇರ್ ತಗೊಂಡ್ಬರ್ತೀವಿ. ಓಕೆ ನಾವು ಆಯ್ತಾ? ಅಂದ್ರೆ ಅಷ್ಟು ದುಡ್ಡಾಗಕ್ಕೆ ನಮ್ಗೆ ಇನ್ನೂ ಒಂದು 5 to 8 months ಬೇಕು ಅನ್ಕೊಂಡಿದ್ದೀನಿ ನಾನು. ಯಾಕೆಂದ್ರೆ ನಾವು ದುಡಿತಿರೋದು ನಮ್ಮ ಕಮಿಟ್ಮೆಂಟ್ಸಿಗೋಸ್ಕರ. ಸೊ ನೋಡುವ ಗೈಸ್ ಹೆಂಗಾಯ್ತದೆ. ಇವತ್ತಿನ ಬ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ, ಸೊ ನಮಗೆ ಕೀಬೋರ್ಡ್ ಸ್ಪಾನ್ಸರ್ ಮಾಡಿರೋಂಥ ಚಂದು ಬ್ರೋ, ಚಿಂತನ್ ಬ್ರೋ, ಭಾನುಪ್ರಸಾದ್ ಬ್ರೋ, ಸೊ ಯಾರ್ಯಾರು ಸಪೋರ್ಟ್ ಮಾಡಿದ್ರಿ, ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಈ ಥರ ಸಪೋರ್ಟ್ ಸಿಗುತ್ತೆ ಅಂತ ಅನ್ಕೊಂಡಿರಲಿಲ್ಲ, ಬಟ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಸ್ಪಾನ್ಸರ್ಶಿಪ್ ಚಂದು ಬ್ರೋ, ಚಿಂತನ್ ಬ್ರೋ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಸೊ ಇನ್ನೊಂದು ಯಾರು ರೆಸ್ಪಾನ್ಸ್ ಮಾಡ್ತೀನಿ ಅಂದರೆ ಗೇಮಿಂಗ್ ಚೇರ್ಗೆ ಸ್ವಲ್ಪ ಬಂದು ಸಪೋರ್ಟ್ ಮಾಡ್ರಿ ಲೈವಲ್ಲಿ. ಗೈಸ್ ನಮಗೆ ನಾವು ಹಾರ್ಡ್ ವರ್ಕ್ ಮಾಡ್ತಿದೀವಿ, ಅದಕ್ಕೊಂದು ಪುಷ್ ಅನ್ನೋದು ಬೇಕು ಗೈಸ್. ನಾನು ಎಲ್ಲ ಮಾಡ್ಕೋತೀನಿ, ಬಟ್ ನನಗೆ ಪುಷ್ ಮಾಡೋರಿಲ್ಲ ಗೈಸ್. ನೀವ್ ಹೇಳ್ಬೋದು ನಮ್ಮ ಮನೇಲೆ ಮಾಡ್ಬೋದು, ಅವ್ರ ಮನೇಲೆ ಮಾಡ್ಬೋದು. ನಮ್ಮ ಮನೇಲೂ ಸ್ವಲ್ಪ ಬಡವ್ರೆ, ಅವ್ರ ಮನೇಲೂ ಬಡವ್ರೇನೆ. ಬಟ್ ನಾನು ಇವತ್ತು ಯಾವ್ದೋ ಹುಡುಗರಿಗೆಲ್ಲ ಕೊಡ್ತಾರೆ ಅಂತ ನೀವ್ ಹೇಳ್ಬೋದು. ನಾನು ಅದು ಕೊಡ್ಸೋ ಅಂತ ಪರಿಸ್ಥಿತಿಲಿ ಇವತ್ತು ನಾವಿಲ್ಲ ಗೈಸ್. ಸೊ ಗೈಸ್ ಕೇಳಕ್ ಹೋಗಲ್ಲ, ಬಟ್ ನೋಡ್ರಿ ನಮ್ ಸೆಟಪ್ ನೋಡ್ರಿ ಒಂದ್ಸಲಿ. ಸೊ ಅದೊಂದು ಡಿಸ್ಪ್ಲೇ ಮಾನಿಟರ್ ಒಂದು ತಗೋಬೇಕು, ವೈಟ್ ತಗೋಬೇಕು ಅಂತ ಇವಾಗ ಆಸೆ ಆಗಿದೆ ಗೈಸ್. ಅದನ್ನೆಲ್ಲ ವೈಟ್ ಅಲ್ಲಿ ನೋಡ್ತಾ ಇರೋದಕ್ಕೆ ವೈಟ್ ತಗೋಬೇಕು. ಬಟ್ ಇವಾಗ ಸದ್ಯಕ್ಕೆ ಬೇಡ, ಇನ್ನೊಂದ್ 2 ವರ್ಷ ಹೋಗ್ಲಿ. ಒಂದು ಸೆಟಪ್ ಬೇಕು ಅಂದ್ರೆ ಒಂದು ಟೇಬಲ್, ಇನ್ನೊಂದು ಡ್ಯುಯಲ್ ಮಾನಿಟರ್ ಅಂಡ್ ಒಂದ್ ಚೇರ್ ಗೈಸ್. ಇವಾಗ ನಮಗೆ ನೀಡೆಡ್ ಅಂದ್ರೆ ಈಗ ಮಾನಿಟರ್ ಏನು ಅಷ್ಟೊಂದು ನೀಡೆಡ್ ಇಲ್ಲ, ನಮಗೆ ಚೇರು ಮತ್ತೆ ಟೇಬಲ್ ಬೇಕು. ಬಿಕಾಸ್ ನೋಡಿ ಇದು ಮುರಿದೋಗುತ್ತೆ, ಅದು ಕೆಳಗೆ ಎಷ್ಟೋ ಸಲ ಬಿದ್ದಿರೋದು ನೀವು ವ್ಲಾಗ್ ಅಲ್ಲಿ ನೋಡಿದ್ರಾ. ಸೊ ಟೇಬಲ್ ಆದ್ರೆ ಮೇಲ್ಗಡೆ ಇಟ್ಕೊಂಡು ಕೂತ್ಕೋಬಹುದು, ಇವಳು ಕೂಡ ಕವರ್ ಆಗ್ತಾಳೆ. ಡ್ಯುಯಲ್ ಮಾನಿಟರ್ ಹಾಕಿದ್ರೆ ಅದ್ರ ಮೇಲೆ ನಾನು ಕ್ಯಾಮ್ರಾ ಸೆಟ್ ಮಾಡಿ ಒಂದು ಪೊಸಿಷನ್ ತಗೋಬರ್ಬೋದು. ಬಟ್ ಇವಾಗ ಆಗಲ್ಲ, ಇಷ್ಟು ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವ್ಲಾಗ್ನ ಇಷ್ಟೊತ್ತು ನೋಡಿರೋರಿಗೆ ಇನ್ನೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ಕೊಂಡು ಒಂದೊಂದು ಕಮೆಂಟ್, ಖುಷಿಯಾಗಿ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ, ಒಂದೊಂದು ಕಮೆಂಟ್ ಮಾಡಿ. 50 ಸಬ್ಸ್ ಬೇಕಷ್ಟೇ. ಸೊ 8Kಗೆ ಇವಳದು ಕೂಡ 8K ಮಾಡ್ಕೊಡ್ರಿ ವ್ಲಾಗಿಂಗ್ ಚಾನಲ್ ಅಲ್ಲಿ. ಸೊ ಬೇಗ 10K ಮಾಡ್ಕೊಡ್ರೆ ನಮಗೂ ಸಪೋರ್ಟ್ ಆಗುತ್ತೆ. ಸೊ ಫಸ್ಟ್ನೇ ಪೇಮೆಂಟ್ ಇನ್ನೂ ಎಷ್ಟು ತಿಂಗ್ಳಿಗೆ ಬರೋದೋ ಗೊತ್ತಿಲ್ಲ. ಹತ್ತತ್ರ 2 ವರ್ಷದಿಂದ ನಾವು ವ್ಲಾಗಿಂಗ್ ಮಾಡ್ತಿದ್ದೀವಿ ಗೈಸ್. ಏನು 1 ರೂಪಾಯಿ ಯೂಟ್ಯೂಬ್ ಇಂದ ದುಡ್ದಿಲ್ಲ, ಬಟ್ ಮುಕ್ಲಾರ ಹಾಕಿದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಿಕಾಸ್ ನನ್ನ ಕೈ ತುಂಬಾ ನೋವ್ತಾ ಇದೆ. ಸಿಗೋಣ ಗೈಸ್. ಬೈ ಗೈಸ್.